ಕತೆ? ಇಂಡಿಯಾಕ್ ಬಂದಿದಾರಾ ಅಂತ. ಅಣ್ಣ, ಇವರು ದೂರದ ಪೋರ್ಚುಗಲ್ ದೇಶದಿಂದ ಬಂದಿದ್ದಾರೆ. ಸಾಂಬಾರ್ ಪದಾರ್ಥದ ವ್ಯಾಪಾರಕ್ಕೋಸ್ಕರ ಬಂದಿದ್ದಾರೆ. ಓ ಹೌದಾ, ನಾನ್ಯಾರೋ ಮೀನ್ ಹಿಡಿಯಕ್ ಬಂದಿದ್ದಾರೆ ಅನ್ಕೊಂಡೆ. ಅಬ್ಬಾ, ಬನ್ನಿ ಬನ್ನಿ, ಕರ್ಕೊಂಡು ಹೋಗ್ತೀನಿ. ಕಾಮ ಕಾಮ ಮಾಲಕ್, ಕಾಮ ಕಾಮ. ಆರಸ್ ಆರಸ್ ಅನರಸ್, ಕಲ್ಲಿಕೋಟೆಯ ನರಸ್, ಜಾಮೋರಿ ನರಸ್, ಬಂದಿಟುಂಡು. ಇಲೇ ಈ ವಾಸ್ಕೋಡ ಗಾಮ. ಇವರೇ ವಾಸ್ಕೋಡ ಗಾಮ. ನಮಸ್ಕಾರ. ನಮ್ಮಿಂದ ಏನಾಗಬೇಕು? ಇವರು ದೂರದ ಪೋರ್ಚುಗಲ್ ದೇಶದಿಂದ ಭಾರತಕ್ಕೆ ಜಲಮಾರ್ಗ ಹುಡ್ಕೋ ಬಂದಿದ್ದಾರೆ. ನಾನು ಇವರಿಗೆ ಮಾಲಿಂದಿ ನಗರ ಸಿಕ್ಕಿ ಇಲ್ಲಿ ತನಕ ಕರ್ಕೊ ಬಂದಿದ್ದೀನಿ. ಅಂದಾಗೆ ನೀವ್ಯಾರು ಗೊತ್ತಾಗ್ಲಿಲ್ಲ? ನಾನು ಕಾಂಜಿ ಮಾಲಕ್, ಗುಜರಾತ್ ದೇಶದ ನಾವಿಕ. ಒಳ್ಳೆ. ನೀವು ಬಂದ ಕಾರಣ? ನೆಗೋಕಿಯೋ ಸೆನ್ಸಿಬಿಟಡೆ ಕ್ರಿಸ್ಟ. ಸಾಂಬಾರು ಪದಾರ್ಥದ ವ್ಯಾಪಾರ ಹಾಗೂ ಕ್ರಿಶ್ಚಿಯನರ ಕಾಣಲು. ಸರಿ ಸರಿ, ಮಾಡಿ ಮಾಡಿ. ಓಬ್ರಿಗಾಡೋ. ಪ್ರಮಾದ. ಒಂದು ರಾಜ ಮರ್ಯಾದೆ ಇಲ್ಲ, ರಾಜರಿಗೆ ಉಡುಗೊರೆ ಇಲ್ಲ, ವ್ಯಾಪಾರ ಒಪ್ಪಂದ ಇಲ್ಲ. ಅದು ನಾವು ಕೇಳುವುದಲ್ಲ, ಅವರೇ ಮಾಡಿಕೊಳ್ಳಬೇಕು. ಅಣ್ಣ, ಹೊಸ ಮನುಷ್ಯ ಪೋರ್ಚುಗಲಿಂದ ಬಂದಿದ್ದಾನೆ. ಹೌದು ಅಣ್ಣ, ರಾಜ ಅವ್ನ್ಗೆಲ್ಲದಕ್ಕೂ ಆಯ್ತು ಆಯ್ತು ಅನ್ಬಿಟ್ಟಿದ್ದಾನೆ. ಏ ಅಲ್ಲ, ನಮ್ದು ಅಂಗಡಿ ಬಂದ್ ಮಾಡಿ ಮನೆಗೋಗಿ ಮಲ್ಕೊಳ್ಳೋದೆ. ಯೋಚಿಸ್ಬೇಡ ಕಣೋ, ಒಂದ್ ನಿಮಿಷ ಇರು. ನಾನಿಲ್ವಾ, ಏನಾದ್ರು ಮಾಡ್ತೀನಿ. ಮಂತ್ರಿಗೆ ಬಲೆ ಹಾಕ್ಬಿಟ್ರೆ, ಅಥವಾ ಅವ್ರದ್ದು ಪೈಸೆ ಎಲ್ಲ ಕದ್ಬಿಟ್ರೆ, ಸುಮ್ಮನಿರ. ಮಂತ್ರಿಗೆ ಉಡುಗೊರೆ ಕೊಟ್ರೆ, ಅಲ್ಲ ರಾಜ ಉಡುಗೊರೆ ಕೊಟ್ರೆ. ಹಾ ಸರಿ ಸರಿ, ನೀ ಹೇಳಿದ್ದು ಸರಿ. ನಾವು ಆ ರಾಜಂಗೆ ಖುಷಿ ಪಡಿಸಿ ಆ ಪೋರ್ಚುಗಲ್ ಮನುಷ್ಯ ವ್ಯಾಪಾರಿ ಅಲ್ಲ, ಕಡಲ್ಗಳ ಅಂತ ಹೇಳಿ ಆಚೆ ಹಾಕೋಣ. ಹಾ ನಡೀರಿ ನಡೀರಿ ಜಲ್ದಿ. ಹೀಗೆ ಭಾರತದಲ್ಲಿ ಮುಸ್ಲಿಂ ವ್ಯಾಪಾರಿಗಳ ಕುತಂತ್ರದಿಂದ ಜಾಮೋರಿನ್ ರಾಜ ವಾಸ್ಕೋಡ ಗಾಮನ ಬಗ್ಗೆ ಅನುಮಾನ ಪಟ್ಟನು. 2 ವರ್ಷದ ನಂತರ ತವರನ್ನು ಸೇರಿದನು. 1502ರಲ್ಲಿ ಎರಡನೇ ಬಾರಿಯೂ ಬಂದರು. ಇಬ್ಬರ ನಡುವೆ ಯಾವುದೇ ವ್ಯಾಪಾರ ಒಪ್ಪಂದ ನಡೆಯಲೇ ಇಲ್ಲ. ಭಾರತದ ಜಲಮಾರ್ಗಕ್ಕೆ ಇಂಡಿಯಾ ರನ್ ಎಂದರು. ಇದೇ ಖುಷಿಯಲ್ಲಿ ಸಾಂಬಾರು ಪದಾರ್ಥ ಇತ್ಯಾದಿ ವಸ್ತುಗಳ ಜೊತೆಗೆ ಪೋರ್ಚುಗೀಸ್ಗೆ ವಾಸ್ಕೋಡಿ ಗಾಮ ಹಿಂತಿರುಗಿದನು. ವಾಸ್ಕೋಡ ಗಾಮ ಒಬ್ಬ ಉತ್ತಮ ನಾವಿಕ, ಆದರೆ ಉತ್ತಮ ವ್ಯಾಪಾರಿ ಆಗಿರಲಿಲ್ಲ. ಪೋರ್ಚುಗೀಸರ ನಂತರ ನಾವಿಕ ಕಾರ್ನ್ಲಿಸ್ ಡಿ ಹಾರ್ಟ್ 1596ರಲ್ಲಿ ಡಚ್ಚರನ್ನು, ನಾವಿಕ ಜಾನ್ ಮಿಲ್ಡೆಹಾನ್ 1600ರಲ್ಲಿ ಬ್ರಿಟಿಷರನ್ನು, ನಾವಿಕ ವೌವ್ ಗಡ್ಡೆ 1616ರಲ್ಲಿ ಡೆನ್ಮಾರ್ಕ್ರವರನ್ನು, ನಾವಿಕ ಫ್ರಾನ್ಸಿಸ್ ಕಾರನ್ 1664ರಲ್ಲಿ ಫ್ರೆಂಚರನ್ನು ಭಾರತದ ಜಲಮಾರ್ಗದ ದಾರಿಯನ್ನು ತೋರಿಸಿದರು. ಮೂರನೇ ಬಾರಿಗೆ ಮತ್ತೆ ಭಾರತದಿಂದ ಬಂದ ವಾಸ್ಕೋಡ ಗಾಮ. Jamore! Ultima was the cure.
ಭಾರತದಲ್ಲೇ ಕೊನೆ ಉಸಿರೆಳ್ದ. ಪ್ಲೇಗ್ ಅಂತ ಕೆಲವರು ಹೇಳ್ತಿದ್ರು. ವ್ಯಾಪಾರಕ್ಕೆ ಅಂತ ಬಂದ ಯುರೋಪಿಯನ್ನರು ಮುಂದೆ ನಮ್ಮನ್ನು ಆಳಲು ಪ್ರಾರಂಭಿಸಿದರು. ಅತಿಯಾದ ದಬ್ಬಾಳಿಕೆ ಮತ್ತು ಧರ್ಮಾಂಧತೆ, ಸಿಪಾಯಿ ದಂಗೆ, ಸ್ವಾತಂತ್ರ್ಯ ಹೋರಾಟ. ಭಾರತದಲ್ಲಿನ ಫ್ರೆಂಚ್ ಸೇನಾ ನಾಯಕರಿಗೆ ಫ್ರಾನ್ಸ್ ಸರ್ಕಾರದ ಪೂರ್ಣ ಬೆಂಬಲ ಸಿಗದಿರುವುದು. ನೌಕಾಪಡೆ ಬಲಿಷ್ಠವಾಗಿದ್ದು ಫ್ರಾನ್ಸ್ನಲ್ಲಿ ಪ್ರಾರಂಭವಾದ ಕ್ರಾಂತಿ ರಾಜಕೀಯ ಗೊಂದಲಗಳು. ಇತರೆ ಯುರೋಪಿನವರಂತೆ ಬಲಿಷ್ಠ ನೌಕಾಪಡೆ ಇರದಿರುವುದು. ವಿಜಯನಗರದ ಅವನತಿಯ ನಂತರ ವ್ಯಾಪಾರ ಕುಂಠಿತವಾದದ್ದು. ನೌಕರರ ಭ್ರಷ್ಟಾಚಾರ, ಸ್ವಾಮಿನಿಷ್ಠೆ ಇರದಿರುವುದು. ಮತಾಂಧತೆಯೇ ಮುಖ್ಯ ಕಾರಣ. ಭಾರತ ಸರ್ಕಾರವು ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇವರು ಇಂದು ನಮ್ಮೊಂದಿಗಿರುವುದು ನಮ್ಮ ಹೆಮ್ಮೆಯ ಸಂಗತಿ. ಮತ್ತೊಮ್ಮೆ ಇವರಿಗೆ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ತರಗತಿ ಶಿಕ್ಷಕಿ ಮಂಜುಳಾ ಅವರು ಈಗ ಕೆಲವು ಮಾತುಗಳನ್ನ ಹಂಚಿಕೊಳ್ತಾರೆ. ಈ ಮಕ್ಕಳೊಂದಿಗೆ 2 ವರ್ಷದಿಂದ ನಾನು ಜೊತೆಗಿದ್ದೇನೆ. ಹೊಸ ಹೊಸ ವಿಷಯಗಳನ್ನು ಕಲಿಯುವುದರಲ್ಲಿ ಆಸಕ್ತಿ ಹಾಗೂ ಕುತೂಹಲ ಬಹಳ. ಒಂದು ವಿಷಯವನ್ನು ಅನೇಕ ಆಯಾಮಗಳಿಂದ ಗ್ರಹಿಸಿ ವಿಶ್ಲೇಷಿಸುವ, ಚರ್ಚಿಸುವ ಗುಣ ಚೆನ್ನಾಗಿದೆ. ಕಲಿಕೆಯಲ್ಲಿ ಸ್ಪಷ್ಟತೆ ಸಿಗದೆ ಇವರು ಮುಂದಡಿ ಇಡುವವರಲ್ಲ. ಸ್ಪಷ್ಟತೆ ಗಳಿಸಿಕೊಂಡ ಮೇಲೆ ಕಲಿಕೆಯ ವೇಗವನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚಿಸಿಕೊಳ್ಳುತ್ತಾರೆ. ಗಣಿತದ ಚಟುವಟಿಕೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದಾರೆ. ಹಾಡುಗಳನ್ನು ಹಾಡುವುದಿರಲಿ, ನೃತ್ಯವನ್ನು ಮಾಡುವುದಿರಲಿ, ಇವರು ಎಲ್ಲದಕ್ಕೂ ಸೈ. ನಾಟಕ ವಿಷಯಕ್ಕೆ ಬಂದರೆ ತಾವೇ ಪರಿಕರಗಳನ್ನು ಸಜ್ಜುಗೊಳಿಸಿಕೊಂಡು ಪಾತ್ರಕ್ಕೆ ಬೇಕಾದ ಪ್ರಸಾದನ, ವೇಷಭೂಷಣಗಳನ್ನು ಹೊಂದಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಿದ್ದಾರೆ. ಈ ತರಗತಿಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನದೇ ಆದ ವಿಶಿಷ್ಟ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ಹಂತದಲ್ಲಿದ್ದಾರೆ. ಉತ್ತಮ ಗ್ರಹಿಕೆ, ಗಮನಿಸುವಿಕೆ ಇದೆ. ಮಕ್ಕಳಿಗೆ ವೈಜ್ಞಾನಿಕ ಹಾಗೂ ಸಾಮಾಜಿಕ ಸಂಬಂಧಿಸಿದಂಥ ಪುಸ್ತಕ ಓದುವ ಅಭ್ಯಾಸವೂ ಚೆನ್ನಾಗಿದೆ. ನಾಯಕತ್ವದ ಗುಣವು ಹೆಚ್ಚಿನವರಲ್ಲಿ ಇದೆ. ಲೋಕಜ್ಞಾನವು ಬಹಳ ಚೆನ್ನಾಗಿದೆ. ಇವರಿಗೆಲ್ಲ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅಂತ ಶುಭ ಹಾರೈಸುತ್ತೇನೆ. ಧನ್ಯವಾದಗಳು.